ವೆಲ್ಕಮ್ ಬ್ಯಾಕ್ ಟು ಡೇ 2. ಕ್ರಿಕೆಟ್ ನಡೆದಿದೆ ಇವಾಗ ಫಸ್ಟ್ನೇ ಮ್ಯಾಚು. ಮಧ್ಯಾಹ್ನ 2 ಗಂಟೆ ಆಗಿದೆ. ಟೈಮ್ ಎಷ್ಟು? ಮಧ್ಯಾಹ್ನ ಟೈಮ್ 2 ಗಂಟೆ ಆಗಿದೆ. 1:15 ಆಗಿದೆ. 2 ಗಂಟೆಗೆ ಕರೆಕ್ಟಾಗಿ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಓಪನಿಂಗ್ ಇಳಿಸ್ತೀವೆಲ್ಲ ನೋಡೋಣ. ನಾನು ಓಪನರ್ ಸುಹಾಸ್ ಬಂದಿರೋ ಕಾರಣ ಇವನು ಡೌನ್ ಆರ್ಡರ್ ಕಳಿಸ್ತಾ ಇದ್ದೀವಿ. ನಾನೇ ಮಿಡ್ಲ್ ಆರ್ಡರ್ ಕಣೆ. ಯಾಕೆ ಡೌನ್ ಆರ್ಡರ್? ಅದೇ ಮಿಡ್ಲ್ ಆರ್ಡರ್, ಎಲ್ಲ ಡೌನ್ ಆರ್ಡರ್. ಆದ್ರೂ ನಮ್ಮ ಕ್ಯಾಪ್ಟನ್ ಬಾಲ್ ಆಡ್ದೆ, ನಮ್ಮ ಕ್ಯಾಪ್ಟನ್ ಬಾಲ್ ಆಡ್ದೇನೆ, ಒಂದು ಬಾಲ್ ಹಿಡಿದೇನೆ, ಒಂದು ಬ್ಯಾಟಿಂಗ್ ಆಡ್ದೇನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆದ್ರೆ ಕ್ಯಾಪ್ಟನ್ ಟೀಮ್ಗೆ ಕಪ್ಪಿನಾರ ಹೊಡಿಬೋದು ಅಂತ ನನ್ಗಿದೆ. ಹೊಡಿತೀವಿ ನಾವೇ, ಯಾಕಂದ್ರೆ ತರುಣ ಕ್ಯಾಪ್ಟನ್ ಆಗಿದ್ದಾನೆ. ಹೋರಾಟ ನಡೆಸ್ತಿರೋದೇ ಚಾಂಪಿಯನ್ ಟ್ರೋಫಿಗೋಸ್ಕರ. ಸ್ಟೇಜ್ ಮೇಲೆ ಹೋಗ್ಬೇಕು ಅಷ್ಟೇ. ನೋಡಿ ಗೈಸ್, ಇವನ ಜನಸೇವೆ, ಜನಾರ್ದನ ಸೇವೆ ಸೇವೆ. ನಮ್ಮ ಅನ್ನ ಆಗ್ತಿರೋದು ಅನ್ನದಾತ ಅವರು. ಜನಾರ್ದನ ಈ ಬಿಸಿಲಲ್ಲಿ ನೀರ್ ಇಲ್ಲ ಅಂದ್ರೆ ಪ್ಲೇಯರ್ಸ್ ಎಲ್ಲ ಸತ್ತೋಗೋದಂತೂ ನಿಜ. ತಂಡಿ ಏನಂದೆ ಇನ್ನೊಂದ್ಸಲ? ತಂಡಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅದಕ್ಕೋಸ್ಕರ ನಿಮ್ಮ ಜನಸೇವೆಗೆ ಎಂದೇ ಮೆಟ್ಟಿರುವ ಸಾಕು. ಇವಾಗ ಕ್ಯಾಪ್ಟನ್ ಇವತ್ತಾದ್ರೂ ಅಲ್ಲ, 25 ಬಾಲ್ 5 ಬಾಲ್ ಆದಂಗೆ ಆಗುತ್ತೆ. ಒಬ್ಬನಿಗೆ 5 ಬಾಲ್ ಕೊಟ್ಟರು ಮುಗ್ದೈತೆ. 5 ಓವರ್ ಮ್ಯಾಚ್ ಕಾಯಿಸಿದೆ. 5 ಓವರ್ಸ್ ಮ್ಯಾಚ್ ಅಷ್ಟೇ. ಹಂಗೆ ಬ್ಯಾಟಿಂಗ್ ಸಿಗೋದು ಕಷ್ಟ. ಹೆಸರು ಸಾಕು. ಇವರೇ ನಮ್ಮ ಟೀಮ್ನ ಮೇನ್ ಪ್ಲೇಯರ್ ಸಾಯಿ ರೆಡ್ಡಿ. ಹಾಯ್ ಮಾಡಿ ಸಾಯಿ ರೆಡ್ಡಿ ಅವರೇ. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವತ್ತು ಆಡ್ತಿದ್ದಾರೆ. ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ, ನೋಡೋಣ. ಇಂಪ್ಯಾಕ್ಟ್ ಮಾಡ್ತೀನಿ ಮಚ್ಚ ಇವತ್ತು. ನಮ್ಮ ರವಿ ಅಂತಾರೆ ನಮ್ಮ ಟೀಮಲ್ಲಿ MS ಧೋನಿ ಇದ್ದಂಗೆ. ಅವನು ನಮ್ಮ ಹಳೆ ಹುಲಿ ಪ್ಲೇಯರ್ಸ್ ಎಲ್ಲ ಇನ್ನೇನು ಅಖಾಡದಲ್ಲಿ ಹಿಡಿದಿದ್ದಾರೆ. ಎಂತ ಬ್ಯಾಟ್ಸ್ಮನ್ಸ್ ಆಡ್ತಿದ್ದಾರೆ ಗೊತ್ತಾ? ಅಲ್ಲಿ ದರ್ಶನ್ ಅಂತ ಸಕಲೇಶ್ಪುರದ ಒಳ್ಳೆ ಆಟಗಾರ ಅಂತ ಹೇಳ್ಬೋದು. ಆದ್ರೆ ಆಡ್ಸಲ್ಲ ನಾವು. ನೋಡಿ ಗೈಸ್, ನೋಡಿ ವೈಡ್ ಮಾಡ್ಬಿಡಕ ನಾವು. ವೈಡ್ ಆಯ್ತಾ? ಇಲ್ಲಿ ಸೀನಿಯರ್ಸ್ ಊಟ ನೋಡಿ ಗೈಸ್, ಸಕಲೇಶ್ಪುರದ ಹೆಸರಾಂತ ಆಟಗಾರ ದರ್ಶನ್. ನವ ದಾಂಡಿಗ, ಯುವ ದಾಂಡಿಗ ದರ್ಶನ್. ಸಕಲೇಶ್ಪುರದ ಹೆಮ್ಮೆಯ ಆಟಗಾರ. ನೋಡಿ, ನೋಡ್ಕೊಬಿಡಿ. ಯಾವತ್ತೂ ನೋಡೋಕೆ ಸಿಗಲ್ಲ. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ, ಕ್ಯಾಪ್ಟನ್ ಆಗಿ 1-2 ಫೈನಲ್ ಮ್ಯಾಚ್. ವಾಟ್ ಹ್ಯಾಪನಿಂಗ್? What do you mean? Final match. What happening? ಫೈನಲ್ ಮ್ಯಾಚ್ what happening? What? ತಂಡದ ಮೇನ್ ಸ್ಪಿನ್ನರ್ ನಿನಗೆಲ್ಲ ಬ್ರೋ ಜರ್ಸಿ ನಂಬರ್ 17. ಮಾಡ ಏನು ಸ್ಟ್ರಾಟಜಿ ಮಾಡ್ತೀಯ? ಬರ ಎಲ್ಲ ಗುಂಪು ಇಷ್ಟೇ ಮೇಲೆ ಇದು ನಮ್ಮ ಟೀಮು. Because the wicket is good and my boys is confident good. ಮ್ಯಾಚು ಸೆಕೆಂಡ್ ಮ್ಯಾಚ್ ಗೆದ್ದಿರೋದು ಹೇಳ. ಇವಾಗ ಸೆಕೆಂಡ್ ಮ್ಯಾಚ್ ಆಡಾಯ್ತು ನಮ್ದು. ಸೆಕೆಂಡ್ ಮ್ಯಾಚ್ ಇವಾಗಷ್ಟೇ ಗೆದ್ದಾಯ್ತು. ಇನ್ನೇನು ಸೆಮೀಸ್ ಆಕಾಡದಲ್ಲೂ ಹಿಂಗೆ ಆಡಿ ಅದು 2.3 ಬಾಲಲ್ಲೇ ಕ್ಲಿಯರ್ ಆಗಿದೆ. 50 ರನ್ ಕೂಡ. ರವಿದು ಚಿನ್ನ ಮ್ಯಾಚು ಗೆದ್ದಾಯ್ತು. ಅದೇ ಖುಷಿ ವಿಚಾರ. ಸೆಮಿಫೈನಲ್ ಅಲ್ಲಿ ಮತ್ತೆ ನೆಕ್ಸ್ಟ್ ಗೆಲ್ಲೋಣ. ಬಾಯ್ ಗೈಸ್. ಸೆಮಿ ಮ್ಯಾಚು ಗೆದ್ದಿದ್ದೀವಿ ನಾವು. ಎಷ್ಟು ಟಾರ್ಗೆಟ್ ಹೊಡೆದಿದ್ದವರು? ಟಾರ್ಗೆಟ್ ಹೊಡೆದಿದ್ದು 73-74 ಬೇಕಿತ್ತು. 74 ಬೇಕಿತ್ತು ಗೈಸ್. 3-4ನೇ ಓವರಲ್ಲೇ ಮ್ಯಾಚ್ ಮುಕ್ತಾಯ ಆಗಿದೆ. ಶಶಾಂಕಣ್ಣ, ಮ್ಯಾಕ್ಸ್ವೆಲ್ ಅವರ ಭರ್ಜರಿ ಆಲ್ಮೋಸ್ಟ್ 40 ರನ್ ಹೊಡೆದಿದ್ದಾರೆ. ನಮ್ಮ ಮ್ಯಾಕ್ಸಿ ಹೋಗಿ ಫಸ್ಟ್ನೇ ಬಾಲನ್ನೇ 6 ಹೊಡೆದ. ಆಮೇಲೆ ರಿವರ್ಸ್ ಸ್ವೀಪ್ ಹೊಡೆದ. ಏನು 6 ಅಂದರೆ ಭರ್ಜರಿ ಮ್ಯಾಚ್ ಮಾತ್ರ ತುಂಬ ಎಕ್ಸೈಟಿಂಗ್ ಆಗಿತ್ತು. ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಈ ಸರಿ ತುಂಬ ಫಾಲ್ಟ್ಗಳಾಗಿ ನಾನೇ ಫಸ್ಟ್ ಓವರ್ 25 ರನ್, 1 ವಿಕೆಟ್ ಬಾಲಿಗೆ ಆದ್ರೂ ಎಷ್ಟು 25 ರನ್ ಹಚ್ಕೊಂಡೆ. ತುಂಬ ಬೇಜಾರಾಯಿತು. ಹಿಂದಿನ ಮ್ಯಾಚಿನ ಪರ್ಫಾರ್ಮೆನ್ಸ್ ಈ ಮ್ಯಾಚೆಲ್ಲ ಮಾಡೋಕ್ಕಾಗಿಲ್ಲ. ಇನ್ನೇನು ಫೈನಲ್ಲು ಚೆನ್ನಾಗಿ ಆಡಿ ಫೈನಲ್ ಮ್ಯಾಚಲ್ಲಿ ಆಡೋಣ. ಫೈನಲ್ ಮ್ಯಾಚಲ್ಲಿ ಸಿಗೋಣ ಗೈಸ್. ಓಕೆ, ಈ ಲಾಗ್ ಮಾಡೋಣ. ಬಾಯ್.